ಕಾಶ್ಮೀರದಲ್ಲಿ ಕ್ರಿಕೆಟ್ ಕ್ರಾಂತಿ ಇದೇನಿದು? ಸದಾ ಭಯೋತ್ಪಾದನೆಯ ಸುದ್ದಿಗಳಿಂದ ಕುಖ್ಯಾತವಾಗ್ತಾ ಇದ್ದ ಜಮ್ಮು ಕಾಶ್ಮೀರ ರಾಜ್ಯದ ಬಗ್ಗೆ ಇದೇನು ವಿನೂತನವಾದ ಶೀರ್ಷಿಕೆ? ಹೌದು, ಇವತ್ತು ರಂಜಾನ್ ಹಬ್ಬದ ಉಪವಾಸ ವ್ರತ ಶುರುವಾಗ್ತಾ ಇದೆ. ರಂಜಾನ್ ಮಾಸ ಶುರುವಾಗ್ತಾ ಇದೆ. ಅಂದಹಾಗೆ ಇವತ್ತಿನ ದಿನಪತ್ರಿಕೆಗಳಲ್ಲಿ ರಾರಾಜಿಸಿದ ಒಂದು ಸಮಾಧಾನಕರ, ಸಂತೋಷದಾಯಕ ಮತ್ತು ಸಂಭ್ರಮದ ಸುದ್ದಿ ಯಾವುದು ಅಂತಂದ್ರೆ, ನಿನ್ನೆ ಪಶ್ಚಿಮ ಬಂಗಾಳದ ಕಲ್ಯಾಣಿ ಸ್ಟೇಡಿಯಂನಲ್ಲಿ ನಡೆದ ರಣಜಿ ಟ್ರಾಫಿ ಸೆಮಿಫೈನಲ್ನಲ್ಲಿ ಜಮ್ಮು ಕಾಶ್ಮೀರ್ ಅಲ್ಲಿನ ಯುವ ಆಟಗಾರರ ತಂಡ ಈಗ ಅತ್ಯಂತ ಬಲಿಷ್ಠ ಬೆಂಗಾಲ್ ತಂಡವನ್ನು ಸೋಲಿಸಿಬಿಟ್ಟು ರಣಜಿ ಟ್ರಾಫಿ ಪ್ರತಿಷ್ಠಿತ ರಣಜಿ ಟ್ರಾಫಿ ಪಂದ್ಯಾವಳಿಯ ಫೈನಲ್ಸ್ ಅನ್ನು ತಲುಪಿದೆ. ಅಂದಹಾಗೆ ಮುಂದಿನ ವಾರ ಹುಬ್ಬಳ್ಳಿಯ KSCA ರಾಜನಗರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಈ ಜಮ್ಮು ಆ್ಯಂಡ್ ಕಾಶ್ಮೀರ್ ತಂಡಕ್ಕೆ ಎದುರಾಳಿ ಆಗ್ತಾ ಇರೋದು ನಮ್ಮ ಕರ್ನಾಟಕ ತಂಡವೇ. ಕರ್ನಾಟಕ ತಂಡದಲ್ಲೇನೋ KL ರಾಹುಲ್, ಕರುಣ್ ನಾಯರ್, ಮಯಾಂಕ್ ಅಗರ್ವಾಲ್ ಥರ ಅಂತಾರಾಷ್ಟ್ರೀಯ ಖ್ಯಾತಿಯ ಮತ್ತು IPLನಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿರುವ ಆಟಗಾರರಿದ್ದಾರೆ, ಸ್ಟಾರ್ ಆಟಗಾರರಿದ್ದಾರೆ. ಜಮ್ಮು ಕಾಶ್ಮೀರ್ ತಂಡದಲ್ಲಿ ಫೈನಲ್ವರೆಗೂ ತರಬಲ್ಲಂಥ ಪ್ರಬಲ ಆಟಗಾರರು ಯಾರಿದ್ರು? ಇಲ್ಲಿವರೆಗೂ ಈ ಜಮ್ಮು ಕಾಶ್ಮೀರ್ನಲ್ಲಿ ಕ್ರಿಕೆಟ್ ಅನ್ನೋದು ಇತ್ತಾ? ಅಲ್ಲಿ ಸಿನಿಮಾಗಳಿತ್ತ, ಸಂಗೀತ ಇತ್ತ, ಆಟ ಪಾಠಗಳಿದ್ವಾ? ಎಲ್ಲವೂ ವಿಸ್ಮಯಕರವಾಗಿ ಕಾಣುತ್ತೆ ಭಾರತದ ಇತರ ರಾಜ್ಯಗಳ ಜನಸಾಮಾನ್ಯರಿಗೆ. ಹೌದು, ಇದು ನಿಜ. ತೀರಾ ನಂಬಲಿಕ್ಕೆ ಕಷ್ಟವಾದರೂ ಕೂಡ ನಿಜ. ನಿನ್ನೆ ಆ ಕಲ್ಯಾಣಿ ಸ್ಟೇಡಿಯಂನಲ್ಲಿ ನಡೆದ ರಣಜಿ ಟ್ರಾಫಿ ಸೆಮಿಫೈನಲ್ನಲ್ಲಿ ಜಮ್ಮು ಕಾಶ್ಮೀರ್ ತಂಡ ಬಲಿಷ್ಠ ಬೆಂಗಾಲ್ ತಂಡವನ್ನು ಸೋಲಿಸಿದೆ. 4 ವಿಕೆಟ್ಗಳಿಂದ ಸೋಲಿಸಿದೆ. ಮೊದಲನೇ ಇನ್ನಿಂಗ್ಸಲ್ಲಿ ಬೆಂಗಾಲ್ ತಂಡ 324 ರನ್ಗಳನ್ನು ಮಾಡಿದರೆ, ಅದಕ್ಕೆ ಪ್ರತಿಯಾಗಿ ಜಮ್ಮು ಕಾಶ್ಮೀರ್ ತಂಡ 302 ರನ್ ಮಾಡ್ತು. ಅವ್ರಿಗೆ ಸ್ವಲ್ಪ ಲೀಡ್ ಕೊಡ್ತು. 22 ರನ್ಗಳ ಲೀಡ್ ಕೊಟ್ಟಿದ್ರು. ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಈ ಪ್ರಬಲ ಬೆಂಗಾಲ್ ತಂಡವನ್ನು ಕೇವಲ 99 ರನ್ಗೆ ಔಟ್ ಮಾಡಿದ ಜಮ್ಮು ಕಾಶ್ಮೀರ್ ತಂಡಕ್ಕೆ 124 ರನ್ಗಳ ಟಾರ್ಗೆಟ್ ಕೊಟ್ಟರು. ಅದನ್ನು ಅವರು ಸಾಧಿಸಿಬಿಟ್ಟು ಗೆಲುವು ಪಡೆದಿದ್ದಾರೆ. ತಮ್ಮ ಇಡೀ ರಾಜ್ಯದ ಜನತೆಗೆ ಇದುವರೆಗೂ ಪ್ರಕ್ಷುಬ್ಧತೆಯಿಂದ ನರಳುತ್ತಾ ಇದ್ದ ತಮ್ಮ ರಾಜ್ಯಕ್ಕೆ ಒಂದು ಸಂಭ್ರಮದ ಆಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದಾಗೆ ಈ ಜಮ್ಮು ಕಾಶ್ಮೀರ್ ತಂಡಕ್ಕೆ ಅಲ್ಲಿನ ಕ್ರಿಕೆಟ್ ಸಂಸ್ಕೃತಿಗೆ ಮೂಲ ಚೈತನ್ಯ ತುಂಬಿದವರು ಯಾರು? ಇನ್ಯಾರೂ ಅಲ್ಲ, ಕರ್ನಾಟಕದ ರಣಜಿ ಟ್ರಾಫಿ ಆಟಗಾರ ಹಾಗೂ ಭಾರತ ತಂಡಕ್ಕೂ ಕೂಡ ವಿಖ್ಯಾತ ಸ್ಪಿನ್ ಬೌಲರ್ ಆಗಿದ್ದ ಸುನಿಲ್ ಜೋಶಿ, ಗದಗ್ ಮೂಲದ ಸುನಿಲ್ ಜೋಶಿ ಬೆಂಗಳೂರಿಗೆ ಬಂದು ರಣಜಿ ಟ್ರಾಫಿ, ತದನಂತರ ಅಂತಾರಾಷ್ಟ್ರೀಯ ಆಟಗಾರನಾಗಿ ಬೆಳೆದಿದ್ದೇ ಒಂದು ಪವಾಡವಾಗಿತ್ತು. ಈ ಸುನಿಲ್ ಜೋಶಿ 2015, 16, 17ರಲ್ಲಿ ಜಮ್ಮು ಕಾಶ್ಮೀರ್ ಕ್ರಿಕೆಟ್ ತಂಡಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ನ ಆಹ್ವಾನದ ಮೇರೆಗೆ ಅಲ್ಲಿ ಕೋಚ್ ಆಗಿ ಹೋದರು. ಅಲ್ಲಿನ ಭೀಕರ ಭಯೋತ್ಪಾದಕ ವಾತಾವರಣದಲ್ಲೂ ಕೂಡ ಸ್ಥಳೀಯ ಆಟಗಾರರಿಗೆ ಕ್ರಿಕೆಟ್ ಆಟವನ್ನು ಕಲಿಸಿದರು. ಕ್ರಿಕೆಟ್ ಆಟದ ವಿಶಿಷ್ಟ ಕಲೆಗಾರಿಕೆಯನ್ನು ಕಲಿಸಿದರು. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ನ ವಿಶಿಷ್ಟ ಪ್ರತಿಭಾವಂತರನ್ನು ಗುರುತಿಸ್ಬಿಟ್ಟು ಪ್ರೋತ್ಸಾಹಿಸೋಕ್ಕೆ ಶುರು ಮಾಡಿದರು. ಸುನಿಲ್ ಜೋಶಿ ಇದ್ದಾಗ ಜಮ್ಮು ಆ್ಯಂಡ್ ಕಾಶ್ಮೀರ್ ತಂಡ ಭಾರತದ ಅತ್ಯಂತ ಸಶಕ್ತ ಕ್ರಿಕೆಟ್ ತಂಡ ಅನಿಸಿರೋ ಮುಂಬೈ ತಂಡವನ್ನು ಕೂಡ ಸೋಲಿಸಿತ್ತು ರಣಜಿ ಟ್ರಾಫಿಯಲ್ಲಿ. ಅದಾದ ನಂತರ ಜಮ್ಮು ಕಾಶ್ಮೀರಕ್ಕೆ ಮರುಚೈತನ್ಯ ತುಂಬಿದ್ದು ಭಾರತದ ಫಾಸ್ಟ್ ಬೌಲಿಂಗ್ನಲ್ಲಿ ಒಂದು ಹೊಸ ತಿರುವು ಕೊಟ್ಟ ಗುಜರಾತ್ ಮೂಲದ ಇರ್ಫಾನ್ ಪಠಾಣ್. ನಮಗೆಲ್ಲ ಚಿರಪರಿಚಿತವಾದ ಹೆಸರುಗಳು. ಇವರಿಬ್ಬರು ಸಹೋದರರು, ಇರ್ಫಾನ್ ಪಠಾಣ್ ಮತ್ತು ಯೂಸುಫ್ ಪಠಾಣ್. ಅವ್ರ ಪೈಕಿ ಇರ್ಫಾನ್ ಪಠಾಣ್ ಮೊದಲು ಅಂತಾರಾಷ್ಟ್ರೀಯ ತಂಡಕ್ಕೆ ಆಳಿದರು. ಅದಾದ ನಂತರ ಯೂಸುಫ್ ಪಠಾಣ್ ಬಂದರು. ಈ ಇರ್ಫಾನ್ ಪಠಾಣ್ 2018ರಲ್ಲಿ ಜಮ್ಮು ಕಾಶ್ಮೀರ್ ಕ್ರಿಕೆಟ್ ಅಸೋಸಿಯೇಷನ್ನ ಆಹ್ವಾನದ ಮೇರೆಗೆ ಅಲ್ಲಿ ಹೋಗಿ ಅಲ್ಲಿ ಪ್ಲೇಯರ್ ಮೆಂಟರ್ ಅಂತ, ಅಂದರೆ ಜಮ್ಮು ಕಾಶ್ಮೀರ್ ತಂಡದ ರಣಜಿ ಟ್ರಾಫಿ ತಂಡದಲ್ಲೂ ಆಡೋದು, ಜೊತೆಗೆ ಕೋಚ್ ಆಗಿ ಕೂಡ ಅಲ್ಲಿ ತರಬೇತುದಾರನಾಗಿ ಕೂಡ ಕೆಲಸ ಮಾಡಿದರು. ಇವತ್ತು ಅವ್ರು ಹೇಳ್ಕೊಂಡಿದ್ದಾರೆ, ಅವರದೇ ಮಾತಿನಲ್ಲಿ ಹೇಳೋದಾದ್ರೆ, ಇರ್ಫಾನ್ ಪಠಾಣ್ ಜಮ್ಮು ಕಾಶ್ಮೀರಕ್ಕೆ ಪ್ರವೇಶ ಮಾಡಿದಾಗ ಅವರು ನಿಜಕ್ಕೂ ಕೂಡ ಅಲ್ಲಿನ ಆಟಗಾರರಲ್ಲಿ ಪ್ರತಿಭೆಯನ್ನು ಗುರುತಿಸೋದು, ಅವ್ರನ್ನ ಒಟ್ಟಿಗೆ ಸೇರಿಸೋದು, ಮಾನಸಿಕವಾಗಿ, ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ಅವ್ರನ್ನ ಒಗ್ಗೂಡಿಸೇ ದೊಡ್ಡ ಸವಾಲಾಗಿತ್ತಂತೆ. ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಜಮ್ಮುನಲ್ಲಿ ಇತ್ತೀಚೆಗೆ ನಡೆದ ಅಸೆಂಬ್ಲಿ ಚುನಾವಣೆಗಳಲ್ಲಿ, ಅಂದರೆ ಆರ್ಟಿಕಲ್ 70 ರದ್ದತಿಯ ನಂತರ ನಡೆದ ಪ್ರಪ್ರಥಮ ಅಸೆಂಬ್ಲಿ ಚುನಾವಣೆಯಲ್ಲಿ ಜಮ್ಮು ಭಾಗದಲ್ಲಿ BJP ತನ್ನ ವಿಜಯ ಪತಾಕೆ ಹಾರಿಸಿದರೆ, ಕಾಶ್ಮೀರ್ ಕಣಿವೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ತನ್ನ ಪತಾಕೆಯನ್ನು ಹಾರಿಸಿತು. ಇದು ಹಿಂದೂ ಬಾಹುಳ್ಯವುಳ್ಳ ಜಮ್ಮು, ಮುಸ್ಲಿಂ ಬಾಹುಳ್ಯವುಳ್ಳ ಕಾಶ್ಮೀರ್, ಈ ವಿಭಜಕ ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗೂ ಒಂಥರ ಪ್ರತ್ಯೇಕ ಭಾಗಗಳಂತೆ ಆಗಿರೋ ಜಮ್ಮು ಕಾಶ್ಮೀರದ ತಂಡವನ್ನು, ಅಲ್ಲಿನ ಆಟಗಾರರನ್ನು ಒಗ್ಗೂಡಿಸೋದೇ ಮೊದಲು ಸವಾಲಾಗಿತ್ತಂತೆ.
ಯಾಕಂದರೆ ಕ್ರಿಕೆಟ್ ಆಡಳಿತದಲ್ಲೂ ಕೂಡ ಜಮ್ಮು ಕ್ರಿಕೆಟ್ ಅಸೋಸಿಯೇಷನ್ನ ಆಡಳಿತಗಾರರೆಲ್ಲ ಬರೀ ತಮ್ಮ ಹುಡುಗರನ್ನೇ ಬೆಳೆಸ್ತಾ ಇದ್ರಂತೆ, ಮುಂದಕ್ಕೆ ತರ್ತಾ ಇದ್ರಂತೆ. ಕಾಶ್ಮೀರ ಭಾಗದ ಆಡಳಿತಗಾರರೆಲ್ಲ ಕೇವಲ ತಮ್ಮ ಮುಸ್ಲಿಂ ಹುಡುಗರನ್ನ ಮುಂದಕ್ಕೆ ತರ್ತಾ ಇದ್ರಂತೆ. ಅವರಿಬ್ಬರನ್ನೂ ಕೂಡ ಅವರ ಈ ವಿಭಜಕ ಮನಸ್ಥಿತಿಯನ್ನು ನಿವಾರಿಸ್ಬಿಟ್ಟು ನಿಧಾನವಾಗಿ ಅವರ ಮನವೊಲಿಸಿ ಈ ಇರ್ಫಾನ್ ಪಠಾಣ್ ಇಡೀ ಜಮ್ಮು ಕಾಶ್ಮೀರ ರಾಜ್ಯದಾದ್ಯಂತ ಲೀಗ್ ಕ್ರಿಕೆಟನ್ನು ವಾರಾಂತದಲ್ಲಿ ಕ್ರಿಕೆಟ್ ಲೀಗ್ ಬೆಂಗಳೂರಿನಲ್ಲಿ ನಡೀತಾ ಇರುತ್ತಲ್ಲ, ಅದೇ ಥರ ಕರ್ನಾಟಕದಲ್ಲಿ ದಶಕಗಳ ಪರಂಪರೆ ಇದೆ ಈ ಲೀಗ್ ಕ್ರಿಕೆಟ್ದು. ಅದೇ ರೀತಿ ಈ ಲೀಗ್ ಕ್ರಿಕೆಟ್ನ ಉತ್ತೇಜಿಸೋದ್ರ ಮೂಲಕ 50,000-60,000 ಜನ ಉದಯೋನ್ಮುಖ ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಆಡೋ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರು. ಅಷ್ಟೊತ್ತಿಗೆ ಆರ್ಟಿಕಲ್ 370 ರದ್ದಾಯಿತು 2019 ಆಗಸ್ಟ್ 5ರಂದು. ಅದಾದ ನಂತರ ಏನೋ ಅನಾಹುತ ಆಗುತ್ತೆ ಅಂತಂದ್ಬಿಟ್ಟು ನರೇಂದ್ರ ಮೋದಿಯವರ ರಾಜಕೀಯ ಶತ್ರುಗಳೆಲ್ಲ ಬಯಸ್ತಾ ಇದ್ರು. ಹಾಗಾಗಲಿಲ್ಲ. ಜಮ್ಮು ಕಾಶ್ಮೀರದ ಜನಜೀವನ ನಿಧಾನವಾಗಿ ಸಾಧಾರಣ ಸ್ಥಿತಿಗೆ ಮರಳಲಿಕ್ಕೆ ಶುರುವಾಯಿತು. ಅಲ್ಲಿ ಪ್ರವಾಸೋದ್ಯಮ ಮತ್ತೆ ಪುನಶ್ಚೈತನ್ಯ ಪಡ್ಕೊಳ್ತು. ಅಲ್ಲಿನ ಶಿಕ್ಷಣ ಸಂಸ್ಥೆಗಳು ಕ್ರಮಬದ್ಧವಾಗಿ ನಡೆಯಲಿಕ್ಕೆ ಶುರುವಾದವು. ಅನೇಕ ವರ್ಷಗಳಿಂದ ಬಂದಾಗಿದ್ದ ಸಿನಿಮಾ ಥಿಯೇಟರ್ಗಳು ತೆರೆದವು. ಅಲ್ಲಿ ಜನ ಸಿನಿಮಾ ನೋಡ್ಲಿಕ್ಕೆ ಶುರು ಮಾಡಿದರು, ಸಂಗೀತ ಆಲಿಸ್ಲಿಕ್ಕೆ ಶುರು ಮಾಡಿದರು, ಭಾರತದ ಇತರ ರಾಜ್ಯಗಳ ಜನರಂತೆ ಬದುಕಲಿಕ್ಕೆ ಶುರು ಮಾಡಿದರು. ಈ ಸಂದರ್ಭದಲ್ಲೇ ಅಲ್ಲಿ ಕ್ರಿಕೆಟ್ಗೆ ಒಂದು ಹೊಸ ಚೈತನ್ಯ ಬಂತು. ಮೊದಲು ಇರ್ಫಾನ್ ಪಠಾಣ್, ತದನಂತರ ಅಲ್ಲಿನ ಕ್ರಿಕೆಟ್ ತಂಡಕ್ಕೆ ಕಾಯಕಲ್ಪ ಮಾಡಿತ್ತು ದಿಲ್ಲಿ ಮೂಲದ ಅಜಯ್ ಶರ್ಮಾ. ಅವರು ದಿಲ್ಲಿಗೆ ರಂಜಿ ಟ್ರಾಫಿ ಆಟಗಾರರಾಗಿದ್ದಷ್ಟೇ ಅಲ್ಲ, ಅಲ್ಪಕಾಲ ಭಾರತ ತಂಡಕ್ಕೂ ಕೂಡ ಆಡಿದರು. ಈ ಅಜಯ್ ಶರ್ಮಾ ಜವಾಬ್ದಾರಿ ವಹಿಸ್ಕೊಂಡಿದ್ದು 2022-23ರಲ್ಲಿ. ಅವ್ರಿಗೂ ಕೂಡ ಇದೇ ಸಮಸ್ಯೆ ಆಗಿತ್ತಂತೆ. ಜಮ್ಮು ಮತ್ತು ಕಾಶ್ಮೀರದ ಆ ಒಡೆದ ಮನಸ್ಸುಗಳನ್ನ ಒಗ್ಗೂಡಿಸೋದು. ಹಾಗೂ ಹೀಗೂ ಮಾಡಿ ಒಂದು ತಂಡವನ್ನು ಬೆಳೆಸಿದರು. ಸುಮಾರು 50-60 ಸಾವಿರ ಜನ ಈ ಹವ್ಯಾಸಿ ಆಟಗಾರರ ಪೈಕಿ 34 ಜನ ಪ್ರತಿಭಾಶಾಲಿ ರಾಷ್ಟ್ರಮಟ್ಟದ ಒಂದು ಪ್ರತಿಭೆಯನ್ನು ಪಡ್ಕೊಂಡು ಪ್ರತಿಭೆ ಮತ್ತು ಕೌಶಲ್ಯತೆಯನ್ನು ಮೆರೆದ ಹುಡುಗರನ್ನು ಗುರುತಿಸಿದರು. ಅವರಲ್ಲಿ ಒಂದು 15 ಜನರ ತಂಡವನ್ನು ಈ ರಂಜಿ ಟ್ರಾಫಿಗೆ ಆರಿಸಿದರು. ಈ ರಂಜಿ ಟ್ರಾಫಿ ತಂಡ ಮೊದಲು ಬುಚ್ಚಿಬಾಬು ಟೂರ್ನಮೆಂಟ್ನಲ್ಲಿ ಕಳೆದ 2 ವರ್ಷಗಳಿಂದ ಒಳ್ಳೆಯ ಸಾಧನೆ ಮಾಡಿತ್ತು. ಈ ವರ್ಷ ರಂಜಿ ಟ್ರಾಫಿ ಕ್ರಿಕೆಟ್ನಲ್ಲಿ ತನ್ನ ಹೆಗ್ಗಳಿಕೆಯನ್ನು ಮೆರೆದಿದೆ. ಅದರಲ್ಲೂ ಆಕಿಬ್ ನಬಿ ಅನ್ನೋ ಒಬ್ಬ ಫಾಸ್ಟ್ ಬೌಲರ್, ಆತ ಬೆಂಗಳೂರಿನಲ್ಲೇ ತರಬೇತಿ ಪಡ್ಕೊಂಡಿದ್ರಂತೆ. ನಮ್ಮ ಹೊಸದಿಗಂತ ಸುದ್ದಿವಾಹಿನಿಯ ಕಟ್ಟಡದ ಎದುರುಗಡೆನೇ ಇರೋ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್, ಅಲ್ಲಿ ಅದರ ತರಬೇತುದಾರ ಮತ್ತು ಮಾಲೀಕ ಇರ್ಫಾನ್ ಸೇಠ್ ಭಾಳ ಚಿರಪರಿಚಿತ ಹೆಸರು. ಕರ್ನಾಟಕದ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಾರರೆಲ್ಲ ಅಲ್ಲೇ ತರಬೇತಿ ಬಂದಿದ್ದಾರೆ. ಅವರಂತರ ಕ್ರಿಕೆಟ್ನ ದ್ರೋಣಾಚಾರ್ಯ ಇದ್ದಂಗೆ. ಆ ಇರ್ಫಾನ್ ಸೇಠ್ ಅಕಾಡೆಮಿಯಲ್ಲಿ ತರಬೇತಿ ಪಡ್ಕೊಂಡಿರೋ ವಾಕಿಬ್ ನಬಿ ನಿನ್ನೆ ಆ ಸೆಮಿಫೈನಲ್ ಪಂದ್ಯದಲ್ಲಿ 8 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಜಮ್ಮು ಕಾಶ್ಮೀರ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಫಾಸ್ಟ್ ಬೌಲರ್ ಮೊಹಮ್ಮದ್ ಶಮಿ 90 ರನ್ನಿಗೆ 8 ವಿಕೆಟ್ ತಗೊಳ್ಳೋದ್ರ ಮೂಲಕ ಅವ್ರಿಗೆ 302 ಔಟ್ ಮಾಡಿದರು. ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಜಮ್ಮು ಕಾಶ್ಮೀರದ ಬೌಲರ್ಗಳು, ಅದರಲ್ಲೂ ಸುನೀಲ್ ಕುಮಾರ್ ಮತ್ತು ಆಕಿಬ್ ನಬಿ ಅವ್ರನ್ನ ಕೇವಲ 99 ರನ್ಗೆ ಔಟ್ ಮಾಡಿಬಿಟ್ರು ಬೆಂಗಾಲ್ ತಂಡವನ್ನು. ಹೀಗಾಗಿ ಕಾಶ್ಮೀರಕ್ಕೆ 124 ರನ್ಗಳ ಟಾರ್ಗೆಟ್ ಇತ್ತು, ಅದನ್ನು ಸಾಧಿಸಿದ್ರು. 4 ವಿಕೆಟ್ಗಳ ಗೆಲುವು ಪಡ್ಕೊಂಡ್ರು. ಇದೀಗ ಕರ್ನಾಟಕ ತಂಡದ ಜೊತೆಗೆ ಆಡಲಿಕ್ಕೆ ತಯಾರಾಗಿದ್ದಾರೆ. ಅಂದಾಗೆ ಕರ್ನಾಟಕ ತಂಡ ನಿನ್ನೆ ಲಕ್ನೋನಲ್ಲಿ ನಡೆದ ಸೆಮಿಫೈನಲ್ನಲ್ಲಿ ಉತ್ತರಾಖಂಡ್ ಇನ್ನೂ ಉದಯೋನ್ಮುಖ ಆಟಗಾರರಿರೋ ಒಂದು ತಂಡ, ಅವರನ್ನು ಚೆನ್ನಾಗಿ ಮಡಿಸ್ಬಿಟ್ಟಿದ್ದಾರೆ. ಮೊದಲನೇ ಇನ್ನಿಂಗ್ಸಲ್ಲಿ 736 ರನ್ ಗಳಿಸಿರುವ ಕರ್ನಾಟಕ ತಂಡ. ನಮ್ಮ ಕರ್ನಾಟಕ ತಂಡದಲ್ಲಿ KL ರಾಹುಲ್, ಕರುಣ್ ನಾಯರ್, ಮಯಾಂಕ್ ಅಗರ್ವಾಲ್ ಥರ ಸ್ಟಾರ್ ಪ್ಲೇಯರ್ಗಳಿದ್ದಾರೆ. ಜೊತೆಗೆ ಉದಯೋನ್ಮುಖ ಬ್ಯಾಟ್ಸ್ಮನ್ ಸ್ಮರಣ್ ಅಂತ ನಿನ್ನೆ ಆತ 125 ರನ್ ಹೊಡೆದಿದ್ರು. ಕರ್ನಾಟಕ ಫೈನಲ್ಗೆ ಈಗಾಗಲೇ ಪ್ರವೇಶಿಸೋದು ಖಾತ್ರಿ ಆಗಿಬಿಟ್ಟಿದೆ. ಯಾಕಂದರೆ ಅವರಿಗೆ ಎರಡನೇ ಇನ್ನಿಂಗ್ಸಲ್ಲಿ 803 ರನ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟಿರೋದ್ರಿಂದ ಸೊ ಕರ್ನಾಟಕ ಫೈನಲ್ಗೆ ಬರೋದು ಖಚಿತವಾಗಿದೆ. ಜಮ್ಮು ಕಾಶ್ಮೀರ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಫೈನಲ್ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಾರದು ಅನ್ನೋ ಒಂದು ಆತಂಕ ಇದೆ. ಯಾಕೆಂತಂದರೆ ಅಲ್ಲಿನೂ IPL ಈಗ ತಾನೇ ಕರ್ನಾಟಕ ಸರ್ಕಾರ IPL ಪಂದ್ಯಾವಳಿಗೆ ನಡೆಸಲಿಕ್ಕೆ ಅವರಿಗೆ ಪರವಾನಗಿ ಕೊಟ್ಟಿದೆ. ಹೀಗಾಗಿ ಅನೇಕ ಅಲ್ಲಿನ ವಿನ್ಯಾಸದಲ್ಲಿ ಬದಲಾವಣೆ ತರೋ ಒಂದು ತುರ್ತು ಕಾರ್ಯಾಚರಣೆಯಲ್ಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ತೊಡಗಿಸ್ಕೊಂಡಿರೋದ್ರಿಂದ ಈ ಫೈನಲ್ ಪಂದ್ಯ ಮುಂದಿನ ವಾರ ಹುಬ್ಬಳ್ಳಿಯ ರಾಜನಗರದ KSTA ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಆ ಫೈನಲ್ ಪಂದ್ಯದ ಫಲಿತಾಂಶ ಏನೇ ಆಗಲಿ, ಅಕಸ್ಮಾತ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಗೆದ್ದು ಪ್ರಪ್ರಥಮ ಬಾರಿಗೆ ರಂಜಿ ಟ್ರಾಫಿ ಆ ಪ್ರಶಸ್ತಿಯನ್ನು ಎತ್ಕೊಂಡ್ರೆ ಅದರಿಂದ ನಾವು ಕೊರಗಬೇಕಾಗಿಲ್ಲ, ನಾವು ಕೂಡ ಸಂಭ್ರಮ ಪಡಬೇಕು. ಆರ್ಟಿಕಲ್ 370 ರದ್ದತಿಯ ನಂತರ ಜಮ್ಮು ಕಾಶ್ಮೀರ್ ಕೂಡ ಭಾರತದ ಇತರ ರಾಜ್ಯಗಳೊಂದಿಗೆ ಒಂದಾಗ್ತಾ ಇದೆಯಲ್ಲ, ಆ ವಿಲೀನ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದೆಯಲ್ಲ, ಇದು ಮೊಟ್ಟ ಮೊದಲ
ದಿಗ್ವಿಜಯ ಆರ್ಟಿಕಲ್ 370 ರದ್ದತಿಯ ನಂತರ ಕಾಶ್ಮೀರವನ್ನು ಇಂಟಿಗ್ರೇಟ್ ಮಾಡಬೇಕು ಅನ್ನೋದು ಮೋದಿಯವರ ಕನಸಾಗಿತ್ತು. ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿ ಕಾಶ್ಮೀರದ ಯುವಕರಿಗೆ ಕರೆ ಕೊಟ್ಟಿದ್ದರು, ನೀವು ಕೈಯಲ್ಲಿ ಗನ್ನು ಮತ್ತು ಕಲ್ಲು ಹಿಡ್ಕೊಳ್ಳೋದ್ರ ಬದಲು ಕುರಾನ್ ಮತ್ತು ಕಂಪ್ಯೂಟರ್ ಹಿಡ್ಕೊಳ್ಳಿ, ನಿಮ್ಮ ಬದುಕು ಬೆಳಗುತ್ತೆ, ನೀವು ನೆಮ್ಮದಿಯ ಜೀವನ ಕಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಕರೆ ಕೊಟ್ಟರು. ಹೀಗಾಗಿ ಇವತ್ತು ಜಮ್ಮು ಕಾಶ್ಮೀರದ ಯುವಕರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತರಬೇತಿ ಪಡ್ಕೊಳ್ತಾ ಇದ್ದಾರೆ. ಮೆಡಿಕಲ್, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಇತ್ಯಾದಿ ಅತ್ಯಾಧುನಿಕ ಉದ್ಯೋಗಾವಕಾಶವುಳ್ಳ ಕೋರ್ಸ್ಗಳಿಗೆ ಭಾಳ ಗಂಭೀರವಾಗಿ ಅಧ್ಯಯನದಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡಿದ್ದಾರೆ. ಭಾರತ ಸರ್ಕಾರ ಕೂಡ ಅಲ್ಲಿನ ಎಷ್ಟೇ ಭಯೋತ್ಪಾದಕ ಚಟುವಟಿಕೆ ಅಪಾಯದ ನಡುವೆ ಪಹಲ್ಗಾಮ್ ನಡೆದ ನಂತರವೂ ಕೂಡ ಭಾರತ ಸರ್ಕಾರದ ಆ ವಿಕಸಿತ ಭಾರತ ಯೋಜನೆ ಕಾಶ್ಮೀರದಲ್ಲಿ ತುಂಬ ಯಶಸ್ವಿಯಾಗಿ ಕಾರ್ಯಗತಗೊಳ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೂಡ ಸಣ್ಣ ಪುಟ್ಟ ಆತಂಕಕಾರಿ ಬೆಳವಣಿಗೆಗಳು ಏನೇ ನಡೆದರೂ ಕೂಡ ಅವುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡದೆ ಒಬ್ಬ ಮುತ್ಸದ್ದಿಯ ಥರ ಆದಷ್ಟು ತನ್ನ ಜನರಿಗೆ ನೆಮ್ಮದಿಯ ಬದುಕನ್ನು ಸ್ಥಾಯಿಯಾಗಿ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಒಮರ್ ಅಬ್ದುಲ್ಲಾರ ಈ ಜಮ್ಮು ಕಾಶ್ಮೀರ ತಂಡ ರಣಜಿ ಟ್ರಾಫಿ ಫೈನಲ್ ಪ್ರವೇಶಿಸಿ ನಮ್ಮ ಕರ್ನಾಟಕ ತಂಡದ ಜೊತೆಗೆ ಮುಂದಿನ ವಾರ ಫೈನಲ್ ಪಂದ್ಯ ಆಡಲಿಕ್ಕೆ ಸಿದ್ಧವಾಗಿದೆ. ಇದೇ ಇವತ್ತಿನ ಸಂಭ್ರಮಾಚರಣೆಯ ಒಂದು ಸಂದರ್ಭ ಅಂತ ನಮಗನ್ನಿಸ್ತಾ ತಮಗೆಲ್ಲರಿಗೂ ವಿರಾಮ ಹೇಳ್ತಾನೆ. ನಮಸ್ಕಾರ.